ಹಲೋ ಫ್ರೆಂಡ್ಸ್, ಇವತ್ತು ನಾವು ಟೆಂಪ್ರೇಚರ್ ಕೋಎಫಿಷಿಯಂಟ್ ಬಗ್ಗೆ ನೋಡೋಣ. ಟೆಂಪ್ರೇಚರ್ ಕೋಎಫಿಷಿಯಂಟ್ ಬಗ್ಗೆ ನೋಡೋಕ್ಕಿಂತ ಮೊದಲು ಬೇಸಿಕ್ಕಾಗಿ ರೆಸಿಸ್ಟೆನ್ಸ್ ಲಾ ಬಗ್ಗೆ ತಿಳ್ಕೊಳ್ಳೋಣ. ಒಂದು ರೆಸಿಸ್ಟೆನ್ಸ್ ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನೋಡ್ಕೊಳ್ಳೋಣ. ಈಗ ಒಂದು ಕಂಡಕ್ಟರ್ ಇದೆ ಅಂತ ತಿಳ್ಕೊಳ್ಳೋಣ. ಈ ಕಂಡಕ್ಟರ್ ರೆಸಿಸ್ಟೆನ್ಸ್ ಯಾವ ಥರ ಡಿಪೆಂಡ್ ಆಗಿರುತ್ತೆ ಅಂತ ನೋಡೋಣ. ರೆಸಿಸ್ಟೆನ್ಸ್ ಲಾ ಏನಿದೆ, ಆರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ರೋ ಎಲ್ ಬೈ ಎ. ಇಲ್ಲಿ ರೋ ಅಂದ್ರೇನು? ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ದಿ ರೋ ಅಂದರೆ ಮೆಟೀರಿಯಲ್, ಡಿಪೆಂಡ್ಸ್ ಆನ್ ದಿ ಮೆಟೀರಿಯಲ್. ಯಾವುದರ ಮೆಟೀರಿಯಲ್ ಮೇಲೆ, ಯಾವುದು ಮೆಟೀರಿಯಲ್ದಿಂದ ಆಗಿರುತ್ತೆ ಅಂತ ಅದು ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಲೆಂಗ್ತು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಲೆಂಗ್ತ್. ಲೆಂಗ್ತ್ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್. ಮತ್ತು ಮೂರನೇದು ಕ್ರಾಸ್ ಸೆಕ್ಷನಲ್ ಏರಿಯಾ. ಕ್ರಾಸ್ ಸೆಕ್ಷನಲ್ ಏರಿಯಾ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತೆ. ಅಂದರೆ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಇದೆ. ಆರ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದಿ ಕ್ರಾಸ್ ಸೆಕ್ಷನಲ್ ಏರಿಯಾ. ಅದರಿಂದ ಆರ್ ಇನ್ಕ್ರಿಮೆಂಟ್ ಆದರೆ ಕ್ರಾಸ್ ಸೆಕ್ಷನಲ್ ಏರಿಯಾ ಡಿಕ್ರೀಸ್ ಆಗುತ್ತೆ. ಈಗ ಇವು ಮೂರು ಅಲ್ಲದೆ ಮತ್ತು ಇನ್ನೊಂದರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಚೇಂಜ್ ಇನ್ ಟೆಂಪ್ರೇಚರ್, ಚೇಂಜಸ್ ವಿತ್ ಟೆಂಪ್ರೇಚರ್ ಇದನ್ನು ತಿಳ್ಕೊಬೇಕಾದ್ರೆ ನಾವು ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಬಗ್ಗೆ ತಿಳ್ಕೊಬೇಕು. ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಅಂದರೆ ಏನಂತ ನೋಡ್ಕೊಳ್ಳೋಣ. ಡೆಫಿನಿಷನಲ್ಲಿ ಬರೆದ್ಬಿಡ್ತೀನಿ. ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ is the change in electrical resistance of any substance per degree of temperature change. ಅಂದರೆ temperature coefficient of resistance is the change in electrical resistance of any substance per degree of temperature change. ಅಂದರೆ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಅಂದರೆ ಏನಂದರೆ, ಪರ್ ಡಿಗ್ರಿ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಚೇಂಜಸ್ ಆಗುತ್ತೆ. ಅದು ಯಾವ ಥರ ಚೇಂಜಸ್ ಆಗುತ್ತೆ ಅಂತ ಈಗ ನೋಡ್ಕೊಳ್ಳೋಣ. ಈಗ ಒಂದು ಕೇಸ್ 1 ತಗೊಳ್ಳೋಣ. ಈಗ ಒಂದು ಕಂಡಕ್ಟರ್ ಇದೆ ಅಂತ ತಿಳ್ಕೊಳ್ಳೋಣ. ಅದರದ್ದು ಇನಿಷಿಯಲ್ ರೆಸಿಸ್ಟೆನ್ಸ್ ಅಂದರೆ ಸ್ಟಾರ್ಟಿಂಗಲ್ಲಿ ಇನಿಷಿಯಲ್ ರೆಸಿಸ್ಟೆನ್ಸು ಒಂದು 50 ಓಮ್ ಇದೆ ಅಂತ ತಿಳ್ಕೊಳ್ಳೋಣ. 50 ಓಮ್. ಮತ್ತು ಟೆಂಪ್ರೇಚರ್ ಏನೂ ಇಲ್ಲ ಅಂದರೆ ರೂಮ್ ಟೆಂಪ್ರೇಚರ್ ಇದ್ದೇ ಇರುತ್ತೆ. ಒಂದು 27 ಡಿಗ್ರಿ ಸೆಲ್ಸಿಯಸ್ ತಿಳ್ಕೊಳ್ಳೋಣ. ಈಗ ಈ ಕಂಡಕ್ಟರಿಗೆ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಯಾವ ಥರ ರೆಸಿಸ್ಟೆನ್ಸ್ ವ್ಯಾಲ್ಯೂ ಚೇಂಜಸ್ ಆಗುತ್ತೆ ಅಂತ ನೋಡ್ಕೊಳ್ಳೋಣ. ಈಗ ಈ ಕಂಡಕ್ಟರ್ಗೆ ಒಂದು ಚೇಂಜ್ ಇನ್ ಡೆಲ್ಟಿ ಅಂದರೆ ಚೇಂಜ್ ಇನ್ ಟೆಂಪ್ರೇಚರ್ 1 ಡಿಗ್ರಿ ಜಾಸ್ತಿ ಮಾಡಿದ್ರೆ, 1 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಮಾಡಿದ್ರೆ ಅವಾಗ ಡೆಲ್ ಆರ್ ಅಂದರೆ ಚೇಂಜ್ ಇನ್ ರೆಸಿಸ್ಟೆನ್ಸ್ ಸೆಟ್ ಆಗುತ್ತೆ. 27 ಇದ್ದಿದ್ದು 28, 29 ಈ ಥರ ಚೇಂಜಸ್ ಆಗುತ್ತೆ. ಮತ್ತು 2 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಾಗ 20, 30 ಅಥವಾ 31 ಈ ಥರ ಚೇಂಜಸ್ ಆಗುತ್ತಾ ಹೋಗುತ್ತೆ. ಅಂದರೆ ಇದರ ಅರ್ಥ ನಾವು ಏನು ತಿಳ್ಕೊಬೇಕಂದ್ರೆ, ಚೇಂಜ್ ಇನ್ ರೆಸಿಸ್ಟೆನ್ಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಚೇಂಜ್ ಇನ್ ಟೆಂಪ್ರೇಚರ್. ಅಂದರೆ ಚೇಂಜ್ ಇನ್ ರೆಸಿಸ್ಟೆನ್ಸ್ ಅಂದರೆ RT - R0
is directly proportional to the change in temperature. ಅಂದರೆ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದಂಗೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಇದು ಒಂದನೇ ಕಂಡೀಷನ್. ಇದು ನೆಕ್ಸ್ಟ್ ಕಂಡೀಷನ್ ಏನು ನೋಡ್ಕೋಬೇಕಾದ್ರೆ, ಈಗ ಒಂದು ಕಂಡಕ್ಟರ್ ಇದೆ ಅಂತ ತಿಳ್ಕೊಳ್ಳೋಣ, ಇಲ್ಲಿ ಒಂದು ಕಂಡಕ್ಟರ್ ಇದೆ ಅಂತ ತಿಳ್ಕೊಳ್ಳೋಣ. ಇದರ ಇನಿಷಿಯಲ್ R0 ಎಷ್ಟಿದೆ, ಒಂದು 80 ಓಮ್ ಇದೆ, ಮತ್ತು ಟೆಂಪ್ರೇಚರು ಇನಿಷಿಯಲ್ ಟೆಂಪ್ರೇಚರ್ 20 ಡಿಗ್ರಿ ಸೆಲ್ಸಿಯಸ್ ಇದೆ. ಇಲ್ಲಿ ಈ ಕಂಡಕ್ಟರ್ದು ಇನಿಷಿಯಲ್ ಟೆಂಪ್ರೇಚರು 20 ಡಿಗ್ರಿ ಸೆಲ್ಸಿಯಸ್ನೇ ಇದೆ. ಆದರೆ ಇಲ್ಲಿ R0 ಎಷ್ಟಿದೆ, 90 ಓಮ್ ಇದೆ ಅಂತ ತಿಳ್ಕೊಳ್ಳೋಣ. ಇವೆರಡು ಕಂಡಕ್ಟರಲ್ಲಿ ಟೆಂಪ್ರೇಚರ್ ಸೇಮ್ ಇದೆ, ಆದರೆ R0 ಚೇಂಜ್ ಇದೆ. ಇಲ್ಲಿ 80 ಓಮ್ ಇದೆ, ಇದು 90 ಓಮ್ ಇದೆ. ಅದರಿಂದ ಇಲ್ಲಿ ಏನಾಗುತ್ತೆ, ಚೇಂಜ್ ಇನ್ ರೆಸಿಸ್ಟೆನ್ಸ್ ಏನಾಗುತ್ತೆ, 2 ಓಮ್ ಜಾಸ್ತಿ ಆಗುತ್ತೆ. ಅಂದರೆ 2 ಓಮ್ ಜಾಸ್ತಿ ಆದರೆ 82 ಓಮ್ ಆಯಿತು, ಈಕ್ವಲ್ ಟು 82 ಓಮ್ ಆಯಿತು. ಇಲ್ಲಿ ಏನಾಗುತ್ತೆ, ಚೇಂಜ್ ಇನ್ ರೆಸಿಸ್ಟೆನ್ಸ್ ಏನಾಗುತ್ತೆ, ಇಲ್ಲಿ ಒಂದು 4 ಓಮ್ ಜಾಸ್ತಿ ಆಗುತ್ತೆ. ಯಾಕಂದರೆ ಇದು R0 ಮೇಲೆ ಡಿಪೆಂಡ್ ಆಗಿರುತ್ತೆ, ಇನಿಷಿಯಲ್ ರೆಸಿಸ್ಟೆನ್ಸ್ ಮೇಲೆ ಚೇಂಜ್ ಇನ್ ರೆಸಿಸ್ಟೆನ್ಸ್ ಡಿಪೆಂಡ್ ಆಗಿರುತ್ತೆ. ಅದರಿಂದ ಇಲ್ಲಿ 94 ಆಗುತ್ತೆ. ಈ ಥರ ಆಗುತ್ತೆ. ಇದರಿಂದ ನಾವೇನು ತಿಳ್ಕೊತೀವಿ ಅಂದರೆ, ಚೇಂಜ್ ಇನ್ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ R0, ಅಂದರೆ ಇನಿಷಿಯಲ್ ಕಂಡೀಷನ್ ಮೇಲೆ ಬರುತ್ತೆ. ಅಂದರೆ ಇದು ಎರಡನೇ ಕಂಡೀಷನ್ ಇದು. ಆದ್ದರಿಂದ ನಾವು ಈಗ ಏನು ಗೊತ್ತಾಯಿತು, ಚೇಂಜ್ ಇನ್ ರೆಸಿಸ್ಟೆನ್ಸ್ ಅಂದರೆ ∆R ಅಥವಾ RT ಮೈನಸ್ R0 ಡಿಪೆಂಡ್ಸ್ ಆನ್ ದಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಚೇಂಜ್ ಇನ್ ಟೆಂಪ್ರೇಚರು ಮತ್ತು ಇನಿಷಿಯಲ್ ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಟೆಂಪ್ರೇಚರ್, ಚೇಂಜ್ ಇನ್ ಟೆಂಪ್ರೇಚರ್ ಮತ್ತು ಇನಿಷಿಯಲ್ ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಿಂದ ಈ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇದು ಕಾನ್ಸ್ಟಂಟ್, ಇದನ್ನು ತೆಗೆದರೆ ಏನಾಗುತ್ತೆ ಅಂದರೆ, ಈಗ ಈ ಕಂಡೀಷನ್ ಬರ್ಕೊಟ್ಬಿಡ್ತೀನಿ. ಇಲ್ಲಿ ಚೇಂಜ್ ಇನ್ ರೆಸಿಸ್ಟೆನ್ಸ್ change in resistance directly proportional to the ∆T R0 ಮೇಲೆ ಡಿಪೆಂಡ್ ಆಗಿರುತ್ತೆ. ಹಂಗಂದರೆ ಈಗ ನಾವು ಇದನ್ನು ಅಲ್ಪ ಅಂತ ತಿಳ್ಕೊಳ್ಳೋಣ. ಅಂದರೆ ಇದಕ್ಕೆ ನಾವು ಟೆಂಪ್ರೇಚರ್ ಕೋಎಫಿಷಿಯೆಂಟ್ ಅಂತೀವಿ. ಅಂದರೆ ಇಲ್ಲಿ ಏನಾಗುತ್ತೆ, ∆R ಈಕ್ವಲ್ ಟು α0 ∆T R0. ಅಂದರೆ ನಾವು ಸ್ವಲ್ಪ ಬೇಕಂದರೆ R0 ಅಂದರೆ ಇದು ಟೆಂಪ್ರೇಚರ್ ಕೋಎಫಿಷಿಯೆಂಟ್ ಅಂದರೆ α0 ಅಂದರೆ ಈಗ ∆R ಅಥವಾ ∆T ಡಿವೈಡೆಡ್ ಬೈ ∆T ಇಂಟು R0. ಅಥವಾ ಇದೇ ಥರ ಅಂದರೆ ಇನ್ನೊಂದು ಇದರದ್ದು ಸಿಂಪ್ಲಿಫಿಕೇಶನ್ ಅಂದರೆ RT ಮೈನಸ್ R0 ಡಿವೈಡೆಡ್ ಬೈ ಡೈರೆಕ್ಟ್ಲಿ R0T. ಟೆಂಪ್ರೇಚರ್ ಕೋಎಫಿಷಿಯೆಂಟ್ ಅಂದರೆ RT ಮೈನಸ್ R0 ಡಿವೈಡೆಡ್ ಬೈ R0 ಇಂಟು T. ಮತ್ತು ಇದರದ್ದು ಯೂನಿಟ್ ಯಾವುದು ಏನಂದರೆ ಪರ್ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇದನ್ನು ಮೆಜರ್ ಮಾಡ್ತಾರೆ, ಪರ್ ಡಿಗ್ರಿ ಸೆಲ್ಸಿಯಸ್. ಮತ್ತು ಟೆಂಪ್ರೇಚರ್ ಕೋಎಫಿಷಿಯೆಂಟಲ್ಲಿ 3 ಥರ ಟೆಂಪ್ರೇಚರ್ ಕೋಎಫಿಷಿಯೆಂಟ್ ಬರ್ತವೆ. ಅವು ಯಾವ್ಯಾವ ಅಂದರೆ ಪಾಸಿಟಿವ್ ಟೆಂಪ್ರೇಚರ್
ಟೆಂಪ್ರೇಚರು, ಮತ್ತು ನೆಗೆಟಿವ್ ಟೆಂಪ್ರೇಚರ್ ಕೋಫಿಷಿಯಂಟು, ಮೂರನೇದು ಜೀರೋ ಟೆಂಪ್ರೇಚರ್ ಕೋಫಿಷಿಯಂಟು. ಪಾಸಿಟಿವ್ ಟೆಂಪ್ರೇಚರ್ ಕೋಫಿಷಿಯಂಟ್ ಅಂದ್ರೇನು, ಟೆಂಪ್ರೇಚರ್ ಇನ್ಕ್ರೀಸ್ ಆದಂಗೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ, ಅದಕ್ಕೆ ನಾವು ಪಾಸಿಟಿವ್ ಟೆಂಪ್ರೇಚರ್ ಕೋಫಿಷಿಯಂಟ್ ಇರ್ತೀವಿ. ಇದರಲ್ಲಿ ಯಾವ ಥರ ಮೆಟೀರಿಯಲ್ ಬರ್ತಾವೆ ಅಂದರೆ ಪ್ಯೂರ್ ಮೆಟಲ್ಸ್ ಏನಾಗುತ್ತೆ ಪಾಸಿಟಿವ್ ಟೆಂಪ್ರೇಚರ್ ಕೋಫಿಷಿಯಂಟ್ ಇರುತ್ತೆ. ಅಂದರೆ ಟೆಂಪ್ರೇಚರ್ ಜಾಸ್ತಿ ಆದಂಗೆ ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್. ನೆಗೆಟಿವ್ ಟೆಂಪ್ರೇಚರಲ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಆದಂಗೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಇದರಲ್ಲಿ ಸೆಮಿ ಕಂಡಕ್ಟರು ಮತ್ತು ಇನ್ಸುಲೇಟರ್ಸು ಇದರಲ್ಲಿ ಬರುತ್ತೆ. ಜೀರೋ ಟೆಂಪ್ರೇಚರ್ ಕೋಫಿಷಿಯಂಟ್ ಅಂದರೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಆದರೆ ಸ್ವಲ್ಪ ಮಟ್ಟದಲ್ಲಿ ರೆಸಿಸ್ಟೆನ್ಸ್ ಡಿಕ್ರೀಸು ಅಥವಾ ಇನ್ಕ್ರೀಸು ಆಗುತ್ತೆ. ಇದಕ್ಕೆ ಇದರಲ್ಲಿ ಲಾಯ್ಸು ಮತ್ತು ಮ್ಯಾಗ್ನಿನ್ ಮೆಟೀರಿಯಲು ಮತ್ತು ಕಾನ್ಸ್ಟಂಟನ್ನು ಈ ಥರ ಮೆಟೀರಿಯಲ್ಲು ಬರ್ತಾರೆ ಇದರಲ್ಲಿ. ಮತ್ತು ಇನ್ನೊಂದು ಇದರಲ್ಲಿ ಇಂಪಾರ್ಟೆಂಟ್ ನೋಡ್ಕೋಬೇಕಂದ್ರೆ ಥರ್ಮಿಸ್ಟರು, ಇದು ಬೋತ್ ಪಾಸಿಟಿವ್ ಮತ್ತು ನೆಗೆಟಿವ್ ಟೆಂಪ್ರೇಚರ್ ಕೋಫಿಷಿಯಂಟ್ ಹೊಂದಿರ್ತದೆ.